As the Belgavi Assembly session approaches, the demand for serious attention to North Karnataka's pressing issues has gained momentum. Farmer leaders and activists have emphasized the need for meaningful discussions on long-standing problems, warning that continued neglect may escalate the demand for a separate North Karnataka state. The region continues to face numerous challenges, including unresolved disputes over Kalasa-Banduri and Mahadai water projects, delays in Malaprabha canal connectivity, farmer suicides, and sugarcane growers being denied fair prices. Erratic weather has further deepened the crisis, with drought in some areas and excessive rainfall in others leading to extensive crop failures. In Hubballi, a meeting of farmer leaders and social activists expressed outrage over the government's lack of focus on North Karnataka. They raised concerns about the neglect of development projects and accused the government of prioritizing irrelevant topics such as issues related to the Mysore Urban Development Authority, Valmiki Reservation and Waqf matters over the region's needs. The upcoming Belgavi session, scheduled to begin on December 9, is being viewed as a crucial opportunity to address these issues. ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ನಡೀತದೆ. ನಾವು ಈ ಭಾಗದಾಗ ರೈತರು, ಕಾರ್ಮಿಕರು, ದಲಿತ ಪರ ಎಲ್ಲ ಹೋರಾಟಗಾರರು ಹೋರಾಟ ಮಾಡ್ತೇವೆ. ಮತ್ತು ಸರ್ಕಾರದ ಸಣ್ಣ ಇಲಾಖೆದಾರರು ಕೂಡ ಅಲ್ಲಿ ತಮ್ಮದೇ ಆಗಿರೋ ಬೇಡಿಕೆಗಳು ಹೋರಾಟ ಮಾಡ್ತಾರೆ. ಈ ಹೋರಾಟ ಮಾಡ್ತಾರೆ. ಕೆಲವೊಂದಿಷ್ಟು ಹೋರಾಟ ಮಾಡಿದ ಮೇಲೆ ಆ ಮಂತ್ರಿನೋ ಅಧಿಕಾರಿನೋ ಬಂದು ಮನವಿ ಪತ್ರ ತಗೋತಾರೆ, ಕಸ ಡಬ್ಬಿಗೆ ಹಾಕ್ತಾರೆ, ಮುಗೀತು. ಆದರೆ ಚರ್ಚೆ ಆಗಬೇಕಾದ್ರೂ ವಿಷಯ ಏನಂದರೆ, ಈ ಭಾಗದಲ್ಲಿ ನೀರಾವರಿ ವಿಷಯ ಬಗ್ಗೆ ಚರ್ಚೆ ಆಗಬೇಕು. ಈ ಭಾಗದಾಗ IIT ಕಟ್ಟಡಗಳು ಕಟ್ಟಬೇಕು. ಉತ್ತರ ಕರ್ನಾಟಕದಾಗ 3 ಕೋಟಿ ಜನರಿಗೆ ಏನು ಸೌಕರ್ಯ ಬೇಕು, IIT ಬಗ್ಗೆ ಚರ್ಚೆ ಆಗಬೇಕು. ಈ ಭಾಗದ ಯುವಕರಿಗೆ ಉದ್ಯೋಗದ ಬಗ್ಗೆ, ಕಾರ್ಖಾನೆ ಬಗ್ಗೆ ಚರ್ಚೆ ಆಗಬೇಕು. ಈ ಭಾಗದಾಗ ಭತ್ತ, ಕಡ್ಲಿ, ಶೇಂಗಾ ಸಾಕಷ್ಟು ಪದಾರ್ಥಗಳಿವೆ, ಅವಕ್ಕೆ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಕಬ್ಬನ್ನು ನಾವು ಬೇರೆ ಕಡೆ ತೂಕ ಮಾಡಿದಾಗ ಬೇರೆ 50 ಕ್ವಿಂಟಲ್ ತೋರಿಸ್ತದೆ, ಅಲ್ಲಿ ಹೋದಾಗ 45 ಕ್ವಿಂಟಲ್ ತೋರಿಸ್ತದೆ. ಇದನ್ನು ಲಕ್ಷ್ಮಣ್ ಸವದಿ ಅವರು ಒಬ್ಬ ಉಪಮುಖ್ಯಮಂತ್ರಿ ಆದವ್ರು ಚರ್ಚೆ ಮಾಡಿ ಸಾಕು, ನಾನವನ್ನ ಕಬ್ಬು ಬೆಳೆಯವ, ನಾನೊಬ್ಬ ತೊಗರಿ ಬೆಳೆಯವ, ನನಗಾಗಿರುವಂಥ ನೋವನ್ನು ನಾವು ಅವ್ರಿಗೆಲ್ಲ ಹೇಳಿದಾಗ ಅವರು ಕೂಡ ಒಂದು ಶುಗರ್ ಫ್ಯಾಕ್ಟ್ರಿ ನಡೆಸೋರು, ಈ ತಾರತಮ್ಯ ನಡೀತಾ ಅಂತ ಚರ್ಚೆ ಮಾಡಿದರು. ಈ ಚರ್ಚೆಗಳಾಗಬೇಕು. ಕಳಸಾ-ಬಂಡೂರು ಬಗ್ಗೆ ಚರ್ಚೆ ಆಗಬೇಕು, ಕೃಷ್ಣ ಬಗ್ಗೆ ಚರ್ಚೆ ಆಗಬೇಕು, ಈ ಭಾಗದ ತುಂಗಭದ್ರಾ ಬಗ್ಗೆ ಚರ್ಚೆ ಆಗಬೇಕು. ಕಾವೇರಿ ಮೇಕೆದಾಟು ಅಂದ ಕೂಡಲೇ ಜಿಗದ ಚರ್ಚೆ ಮಾಡ್ತೀರಿ. ಯಾಕೆ ಈ 13 ಜಿಲ್ಲೆ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ಇವತ್ತು ಹೈದರಾಬಾದ್ ಕರ್ನಾಟಕದ ಅನುದಾನವನ್ನು ಮೊಟಕುಗೊಳಿಸಿರಿ, ಯಾಕೆ ಕೊಡ್ತಾ ಇಲ್ಲ? ಉತ್ತರ ಕನ್ನಡ ಕೃಷ್ಣ, ತುಂಗಭದ್ರಾ, ಕಾವೇರಿ, ಕೃಷ್ಣ, ಆಮೇಲೆ ಈ ಭಾಗದ ಭೀಮಾ, ಈ ಭಾಗದ ಕಳಸಾ-ಬಂಡೂರು ಬಗ್ಗೆ ಅನುದಾನ ಕೊಡಬೇಕಾಯ್ತು, ಯಾಕೆ ಕೊಡ್ತಾ ಇಲ್ಲ? ಇಲ್ಲ IIT ಬಿಲ್ಡಿಂಗ್ ಇವತ್ತು ನೀವು ಪ್ರಾರಂಭ ಮಾಡೋಕ್ಕೆ ಯಾಕೆ ಮಾಡಿಲ್ಲ? ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದನ್ನು ಬಿಟ್ಟು ಮೂಡ, ವಫ್ ಇದ್ರ ಬಗ್ಗೆ ಚರ್ಚೆ ಆದರೆ ನಾವು ಭಾಳ ವಿನಂತಿ ಮಾಡ್ತೇವೆ. ನಮಗಾಗಿರುವಂಥ ನೋವನ್ನು ಅಧಿವೇಶನದಲ್ಲಿ ಚರ್ಚೆಯಾಗಿ ಸರಿಪಡಿಸಬೇಕು. ನೀವು ಮತ್ತೆ ಅದನ್ನು ಮುಂದುವರಿಸಿದರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಕೂಗು ಅನಿವಾರ್ಯ ಆಗ್ತದೆ. ಮತ್ತು ನಾವು ಮಾಡ್ತೀವಿ. ಯಾಕಂದರೆ ಈಗಾಗಲೇ ತೆಲಂಗಾಣದಲ್ಲಿ 2 ರಾಜ್ಯಗಳಾದವು, ಮತ್ತು ಉತ್ತರಾಖಂಡ, ಮಧ್ಯಪ್ರದೇಶದಲ್ಲಿ 2 ರಾಜ್ಯಗಳದು. ಇವು ರಾಜ್ಯಗಳು ಹೊಡಿತವೆ. ಯಾಕಂದರೆ ಅಧಿಕಾರ ವರ್ಗ ಮುಖ್ಯಮಂತ್ರಿ ಮೈಸೂರವರು, ಉಪಮುಖ್ಯಮಂತ್ರಿ ರಾಮನಗರದವರು, ವಿರೋಧ ಪಕ್ಷ ನಾಯಕರು ಬೆಂಗಳೂರವರು, ಮೇಲ್ಮನೆ ವಿರೋಧ ಪಕ್ಷ ನಾಯಕರು ಕೋಲಾರದವರು. ನೀವೆಲ್ಲ ಅಲ್ಲಿಯವರು ಕುಂತು ಅದೇ ಚರ್ಚೆ ಮಾಡಿದರೆ ಮತ್ತೆ ನಿಮಗೆ ಇಚ್ಛಾಶಕ್ತಿ ಇಲ್ಲ. ಅನಿವಾರ್ಯವಾಗಿ ನಾವು ಕೇಳಬೇಕಾಗ್ತದೆ. ನಮಗೂ ನೋವಾಗ್ತದೆ. ಆದರೆ ನೀವು ಇದು ಪಿಕ್ನಿಕ್ ಪಾಯಿಂಟ್ ಮಾಡಿರಲ್ಲ. ಅಲ್ಲಿಂದ ಬರ್ತೀರಿ, 2 ದಿನ ಇರ್ತೀರಿ, ಗೋವಾಕ್ಕೆ ಹೋಗ್ತೀರಿ, ಸೆರೆ ಕುಡಿತೀರಿ, ಮಜಾ ಮಸ್ತಿ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಓಡೋಕ್ಕಿರಿ. ಇದು ಮಾಡೋದಿತ್ತಂದ್ರೆ ದಯವಿಟ್ಟು ಅಧಿವೇಶನ ಮಾಡೋದು ಬೇಡ. ಮಾಡೋದಿತ್ತಂದರೆ ಇಚ್ಛಾಶಕ್ತಿ ಪೂರ್ವಕವಾಗಿ ಈ ಭಾಗದ ಚರ್ಚೆ ಆಗಬೇಕು. ಇಲ್ಲಿದ್ದರೆ ನಿಮಗೆ ನೋವಾದರೆ, ಇಲ್ಲಿ ಬರೋಕ್ಕೆ ತ್ರಾಸಾದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಾವು ಹೆಂಗೂ ಕೇಳಾಕತ್ತೇವೆ. ಪ್ರತ್ಯೇಕ ರಾಜ್ಯ ಹಿರಿಯರಿದ್ರಿ ಸಿದ್ದರಾಮಯ್ಯನವರೇ, ನಿಮಗೆ ನೈತಿಕತೆ ಆಧಾರ ಮೇಲೆ ರಾಜಕಾರಣ ಮಾಡಿರಿ. ನೀವು ಕೂಡ ಸಣ್ಣ ಹುಡುಗರ ಥರ ಮಾಡೋಕ್ಕಂತ ಹೋದ್ರಿ, CT ರವಿ ಥರ ಮಾಡೋಕ್ಕೆ ಹೋದರೆ, ನೀವು ಅಶೋಕ್ ಥರ ಮಾಡಕ್ಕಂತ ಹೋದರೆ ನಿಮಗೆ ಅವರಿಗೆ ಇರುವಂಥ ಗಣತೆ ಗೌರವ ಕಮ್ಮಿ ಆಗ್ತದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. Activists have stressed the importance of conducting meaningful discussions to ensure that development in North Karnataka does not remain stagnant. The growing frustration among the people of the region reflects their dissatisfaction with the government's approach. If the session fails to yield meaningful discussions, activists warn that the demand for a separate North Karnataka state may become unavoidable. ಏನು 9ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನೀವು ಬರೀ ಚಳಿ ಕಾಸ್ಕೊಳ್ಳೋಕ್ಕೆ ಬರೋದು ಬೇಡ ಇಲ್ಲಿಗೆ. ಯಾಕಂದರೆ ಚಳಿ ಅಲ್ಲಿ ಕೂಡ ನಮ್ಗಿಂತ ಜಾಸ್ತಿ ನಿಮ್ಮ ಕಡೆ ಚಳಿ ಜಾಸ್ತಿ. ನಾ ಇಷ್ಟೇ ಯಾಕಪ್ಪ ಅಂದರೆ ಈ ಬೆಳಗಾವಿ ಅಧಿವೇಶನದಲ್ಲಿ ಬರೀ ಮೋಜು ಬೆಳೆದು ಮಸ್ತಿ ಬೆಳೆದು ತೊಡೆ ತಟ್ಟೋದು ಇವನ್ನ ಬಿಟ್ಟು
ಆರೋಗ್ಯಕರ ಚರ್ಚೆ ಅಂದ್ರೆ ಏನು, ಉತ್ತರ ಕರ್ನಾಟಕ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ಕಾಲೇಜು ITI ಕಾಲೇಜು ಕೆಲವೊಂದು ಊರದಾಗ ಇನ್ನೂ ಕಾಲೇಜೇ ಇಲ್ಲ ನಮ್ಮ ಭಾಗನಾಗ, ಅವೆಲ್ಲ ಚರ್ಚೆ ಆಗಿ ಆರೋಗ್ಯಕರ ಚರ್ಚೆ ಅಂದರೆ ವಿರೋಧ ಪಕ್ಷ ಉಪನಾಯಕರು ಕೂಡ ನಮ್ಮ ಭಾಗದ ಸಮಸ್ಯೆಯನ್ನು ಸರ್ಕಾರದ ಗಮನ ತರಬೇಕು. ನೀವು ಬರೀ ಕುಂತ್ರ ಸಾಲದಲ್ಲಿ ವಿರೋಧ ಪಕ್ಷ ಸ್ಥಾನ ಅಂದರೆ ಸರ್ಕಾರಕ್ಕೆ ತಪ್ಪು ನಡೆದ ಹಿಂಡು ಕೆಲಸವನ್ನು ಮಾಡಬೇಕು. ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಡಬೇಕು. ಯಾಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಡಬೇಕಂದ್ರೆ ಒಂದು ಸರಿ ನಾ ಅರ್ಥ ಮಾಡ್ತೀನಿ ಕರ್ದಾಗ ಮಾಡೋ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇವಾಗ ಮಾಡೋದು ಬಿಟ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಒಳ್ಳೆಯ ರಸ್ತೆಗಳಿಲ್ಲ, ಧೂಳು ತುಂಬಿ ಹೋಗೈತಿ. ಅದಕ್ಕೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಚರ್ಚೆ ಆಗಬೇಕು. ವಿಶೇಷವಾಗಿ 100 ಕೋಟಿ ಹಣವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಡೆವಲಪ್ಮೆಂಟ್ಗೆ ಕೊಡಬೇಕು. ಮತ್ತು ಹುಬ್ಬಳ್ಳಿ ನಗರ ವಿಶೇಷ ಉಪನಗರ ಹುಬ್ಬಳ್ಳಿ ಧಾರವಾಡ ಇವತ್ತು 2ನೇ ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿ ಹೇಳ್ಕೊಳ್ಳೋಂಥ ಉದ್ಯೋಗ ಪ್ರವಾಸೋದ್ಯಮ ಇಲ್ಲ. ಅಂಥ ಒಂದು ಇವತ್ತು ನೀವು ರಾಜ್ಕುಮಾರ್ ಪಾರ್ಕ್ ತೋರಿ, ಫಿಲ್ಮ್ ಸಿಟಿ ತೋರಿ, ಎಲ್ಲ ಬೆಂಗಳೂರು ಮೈಸೂರು ಹುಬ್ಬಳ್ಳಿಯವರು ನಿಮ್ಮ ಮುಂದೆ ಲಬೋ 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 ಹೊಯ್ಕೋಬೇಕಾ ಅದು ಹೇಳ್ರಿ. ಅದಕ್ಕೆ ಈಗ ಸುವರ್ಣ ಯೂಸ್ ಮುಂದೆ ಲಬೋ 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 ಹೊಯ್ಕೋ ಹಂಗೆ ಮಾಡಬೇಡ್ರಿ. ನಮ್ಮ ಉತ್ತರ ಕನ್ನಡ ಒಳ್ಳೆಯ ಅಭಿವೃದ್ಧಿ ಚರ್ಚೆ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.